ನಾವು SIR ಬಗ್ಗೆ ಮಾತನಾಡಿದಾಯಿತು. ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಈಡಾಗ್ತಾ ಇರುವಂಥ ಒಂದು ವಿಚಾರ ಅಂದರೆ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನ. ಸೊ ಮೊನ್ನೆಯಷ್ಟೇ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಅನ್ನ ಮಾಡಲಾಗಿದೆ. ಅಡ್ಡ ಮತದಾನ ಹೇಗಾಯಿತು, ಯಾಕಾಯಿತು, ಸೊ ಇದರ ಪರಿಣಾಮ ಏನು, ಯಾರು ಇದಕ್ಕೆ ಹೊಣೆಗಾರರು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಅಡ್ಡ ಮತದಾನ ಆಗಿದೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಸೊ ಎಷ್ಟು ಮುಖಭಂಗ ಅಂದರೆ BJP JDS ಎರಡಕ್ಕೂ ಕೂಡ ಮುಖಭಂಗ ಆಗಿಬಿಟ್ಟಿದೆ. ಸೊ ಈಗಾಗಲೇ ಇರೋವಂಥ 7 ಸ್ಥಾನಗಳಲ್ಲಿ 4 ಸ್ಥಾನ ಕಾಂಗ್ರೆಸ್ಗೆ ಫಿಕ್ಸ್ ಆಗಿತ್ತು. ಇನ್ನು ಮಿಕ್ಕಂಥ ಸ್ಥಾನದಲ್ಲಿ ಕನಿಷ್ಠ 3 ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಏನು ಅಡ್ಡ ಮತದಾನದ ಪರಿಣಾಮಗಳು ಏನೇನಾಗಬಹುದು? ರಾಜ್ಯ ರಾಜಕಾರಣ ಅಂತ ವಿಚಾರಕ್ಕೆ ಬಂದಾಗ ರಾಜಕಾರಣಿಗಳನ್ನ ನೋಡಿ ತಿಳ್ಕೊಳ್ತಕ್ಕಂತಹದ್ದು ಜನಸಾಮಾನ್ಯರು ಸಾಕಷ್ಟಿದೆ. ಇಲ್ಲಿ ರಾಜಕಾರಣಿಗಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಗೆದ್ದೆತ್ತಿನ ಬಾಲ ಹಿಡಿದು ತಮ್ಮ ಅಧಿಕಾರವನ್ನ ಪಡ್ಕೊಳ್ಳಿ, ತಮಗೆ ಬೇಕಾಗಿರತಕ್ಕಂಥ ಕೆಲಸಗಳನ್ನ ಮಾಡಿಸ್ಕೊಳ್ಳಿ ಅನ್ನುವಷ್ಟರ ಮಟ್ಟಿಗೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ BJP JDS ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಚಿತ್ರ. ಯಾಕೆ ಅಂತ ಹೇಳಿದ್ರೆ, ರಾಜ್ಯ ರಾಜಕಾರಣದಲ್ಲಿ ಏನೇ ಆದರೂ ಒಂದಿಷ್ಟು ಸಿದ್ಧಾಂತಗಳನ್ನ ಇಟ್ಕೊಳ್ಬೇಕಾಗತ್ತೆ ರಾಜಕಾರಣಿಗಳು. ಪಕ್ಷದ ಸಿದ್ಧಾಂತ ಆಗಿರ್ಬೋದು, ವೈಯಕ್ತಿಕ ಸಿದ್ಧಾಂತ ಆಗಿರ್ಬೋದು, ಅದು ಯಾವುದೂ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು 140 ಶಾಸಕರು, 151 ಮತಗಳು ಬಿದ್ದಿದೆ ಅಂತ ಹೇಳಿದ್ರೆ, ಇನ್ನು ಆಪೋಸಿಟ್ ಆಗಿರ್ತಕ್ಕಂಥ ಶಾಸಕರೇ ಹಾಕಬೇಕು. ಅದೇನು ಹೊರಗಡೆಯಿಂದ ಬೇರೆ ಸ್ಟೇಟಿಂದ ಬಂದು ಹಾಕಕ್ಕಾಗತ್ತೆ? ಕರ್ನಾಟಕದ ಇರ್ತಕ್ಕಂಥ ಶಾಸಕರೇ ಹಾಕಬೇಕಾಗತ್ತೆ. ಇಲ್ಲಿ BJPಯಿಂದ ಎಷ್ಟಾಗಿದೆ, ಕಾಂಗ್ರೆಸ್ನಿಂದ JDSನಿಂದ ಎಷ್ಟಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಕ್ಷಕ್ಕೆ ಒಂದಿಷ್ಟು ಅನ್ಯಾಯ ಮಾಡಿದ್ದಾರೆ, ಪಕ್ಷಕ್ಕೆ ಒಂದಿಷ್ಟು ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ ಅಂತೇಳಿ BJP ಹಾಗೆ JDS ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಅದು ಒಂದು ವಿಚಾರ. ಆದ್ರೆ ಇಲ್ಲಿ ಮುಖಭಂಗ ಆಗಿರ್ತಕ್ಕಂಥದ್ದು ಸತ್ಯ. ಅದು JDSನ ಅಭ್ಯರ್ಥಿ ಹೀನಾಯ ಸೋಲು. ಇಲ್ಲಿ 5 ಕ್ಷೇತ್ರಗಳಲ್ಲಿ ಅಥವಾ 5 ಸ್ಥಾನಗಳಿಗೆ 7 ಸ್ಥಾನಗಳಲ್ಲಿ 5 ಸ್ಥಾನವನ್ನ ಕಾಂಗ್ರೆಸ್, 2 ಸ್ಥಾನವನ್ನು BJP ಪಡ್ಕೊಳ್ತು. ಇಲ್ಲೊಂದ್ ಕಡೆ 1 ಸ್ಥಾನವನ್ನ JDS ಗೆಲ್ಲುತ್ತೆ ಅನ್ನುವಂತಹ ಭರವಸೆ ಇತ್ತು. ಅವರದೇ ಪಕ್ಷದ ನಾಯಕರು ಮತವನ್ನ ಹಾಕಲಿಲ್ಲ ಅಂತ ಹೇಳಿದಾಗ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದು ಪ್ರಶ್ನೆ ಬರುತ್ತೆ. ಇಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂತ ಬಂದಾಗ ಪ್ರತಿಷ್ಠೆ ಕಣವಾಗಿದೆ. ಈ ಬಾರಿ ಅದು ಪ್ರತಿಷ್ಠೆ ಕಣ. ಶತಾಯಗತಾಯ ಒಂದು 4 ಸ್ಥಾನಗಳನ್ನಾದರೂ ಕೂಡ ಕಾಂಗ್ರೆಸ್ನವ್ರು ಗೆಲ್ತಾರೆ ಅನ್ನುವಂತಹ ಭರವಸೆ ಇತ್ತು. ಉಳಿದಂತಹ 1 ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಯನ್ನ ಮಾಡ್ತಾ ಇದ್ರು. ಅಲ್ಲಿ BJP ನಾಯಕರು ಕೂಡ ನಮಗೆ ಸ್ಪಂದಿಸ್ತಾರೆ, ಬೆಂಬಲವನ್ನ ಕೊಡ್ತಾರೆ, ಮತವನ್ನ ಹಾಕ್ತಾರೆ ಅಂತ ಹೇಳಿ ಭರವಸೆಯಲ್ಲಿದ್ದಂತಹದ್ದು ಇದೇ JDS ನಾಯಕರು. ಈ ಒಂದು ವಿಚಾರ, ಈ ಒಂದು ಅಡ್ಡ ಮತದಾನ ಅಂತಕ್ಕಂತಹದ್ದು BJP ಹಾಗೆ JDS ನಡುವೆ ಭಿನ್ನಾಭಿಪ್ರಾಯವನ್ನ ಸೃಷ್ಟಿ ಮಾಡೋದಕ್ಕೆ ಆರಂಭ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಏನು BJP ಹಾಗೆ JDS ನಡುವೆ ಎಲ್ಲವೂ ಕೂಡ ಸರಿಯಾಗಿದೆ, ಚುನಾವಣೆ ಎದುರಿಸ್ತೀವಿ ಅನ್ನೋ ಹೇಳಿ ಘಂಟಾಘೋಷವು ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ಈಗಾಗಿರ್ತಕ್ಕಂಥ ಪರಿಸ್ಥಿತಿ ಮುಖಂಡರು ಹೇಳ್ಕೊಳ್ಬಹುದು, ಮಾಧ್ಯಮಗಳ ಮುಂದೆ ಹೇಳ್ತಾರೆ ನಾವು ಏನು ಹಾಗಿಲ್ಲ, ನಾವು ಕರೆಕ್ಟ್ ಆಗಿದ್ದೀವಿ, ಸರಿಯಾಗಿದ್ದೇವೆ ಅಂತ ಹೇಳಿ. ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ಕಾರ್ಯಕರ್ತರು ನಡ್ಕೊಳ್ತಕ್ಕಂಥದ್ದೇ ಬೇರೆ. ಇಲ್ಲಿ BJPಗೆ ಅನ್ಯಾಯ ಮಾಡಿದೆ, BJPನವ್ರು ಮೋಸ ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳನ್ನೇ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಸ್ಥಳೀಯ ಮಟ್ಟದ ಚುನಾವಣೆಗಳಿರ್ಬೋದು ಸಾಕಷ್ಟು ಪರಿಣಾಮ ಬೀರುತ್ತೆ ಎನ್ನುವಂಥದ್ದು ಮೇಲೂಡ ಕಂಡು ಬರ್ತಾ ಚಿತ್ರ. ಸೊ ಈಗಾಗಲೇ BJP ಹೈಕಮಾಂಡ್ CT ರವಿ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಿದೆ. ಗೌಪ್ಯ ಮತದಾನ ಆಗಿರೋದ್ರಿಂದ ಯಾರು ವೋಟ್ ಮಾಡಿದ್ದಾರೆ ಅಂತ ಹೇಳಿ ಪತ್ತೆ ಹಚ್ಚೋದು ಅಷ್ಟು ಈಸಿನಾ? ಸಾಧ್ಯನೇ ಇಲ್ಲ. ಇದಕ್ಕೆ ಸಮಿತಿ ಯಾವ ಆಧಾರದ ಮೇಲೆ ಶಾಸಕರನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ? ಈಗ ಒಂದಷ್ಟು ಬೆಳವಣಿಗೆಗಳು ಅಲ್ಲಿ ನಡೆದಂತ ಚುನಾವಣೆ ಏನ್ ನಡೀತು, ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶದ ಚಿತ್ರಣವನ್ನ ನೋಡೋದಾದ್ರೆ ಹೇಗಿದೆ? ಫಲಿತಾಂಶ ನಾನು ಆಗಲೇ ಹೇಳಿದೆ, ಸುಮಾರು 140 ಸ್ಥಾನಗಳಲ್ಲಿ 5 ಸ್ಥಾನಗಳ 40ಗಿಂತ 151 ಮತಗಳನ್ನ ಪಡ್ಕೊಂಡು ಚುನಾವಣೆಗಳನ್ನು ಗೆದ್ದಿದ್ದಾರೆ. ನೀವು ಸಮಿತಿ ಬಗ್ಗೆ ಮಾತನಾಡ್ತಾ ಇದ್ರಿ. ಸಮಿತಿ ಎನ್ನುವಂತಹ ವಿಚಾರಕ್ಕೆ ಬಂದಾಗ ಪಕ್ಷದ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ನವೀನ್ ನವಿ ಅವರು ಕೂಡ ಈ ಬಗ್ಗೆ ಒಂದಿಷ್ಟು ಚಾಟಿ ಬೀಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ BJP ರಾಜ್ಯ ನಾಯಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಅಡ್ಡ ಮತದಾನ ಆಗತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿಲ್ಲ, ನೀವು ಮೊದಲೇ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿಜ ಈ ಒಂದು ವಿಚಾರದಲ್ಲಿ BJP ರಾಜ್ಯದಲ್ಲಿ ವೀಕ್ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಇರತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟಿದೆ, ಶಾಸಕರನ್ನ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಯಾವ ತರ ಅವ್ರನ್ನ ಹಿಡಿತದಲ್ಲಿ ಇಟ್ಕೋಬೇಕು, BJPಯಲ್ಲಿ BJPಗರಿಗೆ ಹೋಟ್ ಹಾಕುವಂತ ಹೇಗೆ ನೋಡ್ಕೊಳ್ಬೇಕು, ಇನ್ನು ಮೈತ್ರಿ ಇತ್ತು, ಮೈತ್ರಿ ಒಳಗೆ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕಾಗಿತ್ತು. ಇಲ್ಲಿ JDSನವರು ಕೂಡ ಅದನ್ನ ಫಾಲೋ ಮಾಡಬೇಕಾಗಿತ್ತು. ಇಲ್ಲಿ ಕಾಂಗ್ರೆಸ್ನವ್ರು ನೀವು ಗಮನಿಸಿರ್ಬೇಕನ್ಸುತ್ತೆ, ಸುಮಾರು 3 ಬಸ್ಗಳು ರೆಸಾರ್ಟ್ ರಾಜಕೀಯ ಮಾಡಿದ್ರು, ಎಲ್ಲಾ ಶಾಸಕರನ್ನ ಕರ್ಕೊಂಡು ಹೋಗಿ ರೆಸಾರ್ಟ್ ಹೋಟೆಲ್ ಇಟ್ಕೊಂಡಿದ್ರು, ಅಲ್ಲಿಂದ ನೇರವಾಗಿ ಕರ್ಕೊಂಡ್ಬಂದ್ರು, ಮತದಾನ ಮಾಡಿಸಿದ್ರು, ಗೆಲ್ಲಿಸ್ಕೊಂಡ್ರು. BJPನಲ್ಲಿ ಯಾಕೆ ಆಗ್ಲಿಲ್ಲ? BJPಯಲ್ಲಿರ್ತಕ್ಕಂಥ ಶಾಸಕರನ್ನ ಯಾಕೆ ಕಾಪಾಡ್ಕೊಳಕ್ ಆಗ್ಲಿಲ್ಲ? JDS ನರ್ತಕ್ಕಂಥ ಯಾಕೆ ಶಾಸಕರನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ?
ಇಷ್ಟೊಂದು ಉದಾಸೀನತೆಯನ್ನು ತೋರಿಸ್ತಾ ಹೋದ್ರೆ ಪಕ್ಷವನ್ನ ಕಟ್ಟೋದು ಹೇಗೆ, ಪಕ್ಷವನ್ನ ಬೆಳೆಸೋದು ಹೇಗೆ, ತಮ್ಮದೇ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳುವಂಥದ್ದು ಹೇಗೆ? ಇದನ್ನ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯದ ಬಿಜೆಪಿ ನಾಯಕರಿಗೆ ತರಡೆ ತೆಗೆದುಕೊಂಡಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಇದಕ್ಕೆ ಕಾರಣ ಏನೇನ್ ಕೊಡ್ತಾರೆ? ಯಾರು BY ವಿಜಯೇಂದ್ರ ಈಗ ಯಾವ ಉತ್ತರವನ್ನ ಕೊಡೋ ಸ್ಥಿತಿಲಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಅವರೇ ಏನಾದ್ರೂ ಕೂಡ ಇಂತಿಂತ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮರ್ಯಾದೆ ಹೋಗ್ತಕ್ಕಂಥದ್ದು ಇವರೇನೆ. ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ಕಾಂಗ್ರೆಸ್ಗೆ ಹೋದ್ರೆ ಬಿಜೆಪಿ ಪಕ್ಷವನ್ನ ಒಗ್ಗಟ್ಟು ಮಾಡೋದು ಯಾರು, ಕಟ್ಟುವಂತಹದ್ದು ಯಾರು? ಹೊಸ ಕ್ಯಾಂಡಿಡೇಟ್ ಹುಡುಕ್ಬೇಕು. JDS ನಲ್ಲೂ ಅದೇ ಪರಿಸ್ಥಿತಿ ಆಗಿರತಕ್ಕಂಥದ್ದು. ಈಗಾಗಲೇ ಸುಮಾರು ನಾಲ್ಕು ಮಂದಿ ಅಡ್ಡ ಮತದಾನ ಮಾಡಿದ್ದಾರೆ. JT ದೇವೇಗೌಡ ಹೊರಗಡೆ ಇದ್ದಾರೆ, ತೊಂದರೆ ಇಲ್ಲ. ಅವ್ರು ಬಿಟ್ಟಾಕಿ 3 ಮತದಾನಗಳು ಹಂಗಾಗಿದೆ ಅಂತ ಹೇಳಿದ್ರು ಕೂಡ ಏನ್ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಹತಾಶೆಗೆ ಮಾತಾಡ್ತಾರೆ ಅಂದ್ರೆ ಅದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ, ಮುಂಬರ್ತಕ್ಕಂಥ ಚುನಾವಣೆಗೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಇದು JDS ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಅಡ್ಡ ಮತದಾನ ಮಾಡೋದು ಯಾರು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ನಾಯಕರಿಗಾಗಿರ್ಬೋದು, JDS ನಾಯಕರಿಗಾಗಿರ್ಬೋದು, ತಮ್ಮ ಒಳಗಿರ್ತಕ್ಕಂಥ ರಾಜಕೀಯ ನಾಯಕರು ತಮ್ಮದೇ ಪಕ್ಷದ ಶಾಸಕರು ಹೇಗೆಲ್ಲ ನಡ್ಕೊಳ್ತಾ ಇದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ, ಏನ್ ಮಾತನಾಡ್ತಾ ಇದ್ದಾರೆ, ಎಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಖಂಡಿತವಾಗ್ಲೂ ನಾಯಕರಿಗೆ ಗೊತ್ತಿರುತ್ತೆ. ಯಾವುದೂ ಕೂಡ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದೇ ರಾಜಕಾರಣ. ಸೊ ಎಸ್, ಈಗ ಧರ್ಮಸ್ಥಳದ ಆಣೆ ಪ್ರಮಾಣ ವಚನ ಇದೆಲ್ಲ ಬಂದ್ಬಿಡ್ತು ಅಡ್ಡ ಮತದಾನ ಮಧ್ಯೆ ಬಿಜೆಪಿನಲ್ಲಿ. ತಕ್ಷಣ ಇದ್ದಕ್ಕಿದ್ದಂಗೆ ಅದರಿಂದ ಹಿಂದೆ ಬಂದ್ಬಿಟ್ರು. ಏನು ಕಾರಣ, ಯಾಕೆ ಅಂತ? ಇಲ್ಲಿ ಒಂದಿಷ್ಟು ನಾಯಕರು ಆಣೆ ಪ್ರಮಾಣ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಎನ್ನುವಂತಹದ್ದನ್ನ ಹೇಳ್ಕೊಂಡೇ ಬಂದರು ಬಿಜೆಪಿ ನಾಯಕರು. ಅಲ್ಲಿ ಒಂದು ಸಭೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾತುಕತೆ ಆಯಿತು. ಕೊನೆಗೆ ಅದನ್ನ ಅಷ್ಟಕ್ಕೆ ನಿಲ್ಲಿಸುವಂತಹ ಕೆಲಸ ಆಯಿತು. ಯಾಕೆಂದ್ರೆ ತಪ್ಪು ಮಾಡಿರೋರು ಯಾವತ್ತೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಹೋದ ಸಂದರ್ಭದಲ್ಲಿ ಆಣೆ ಪ್ರಮಾಣ ಇಟ್ಟರೂ ಕೂಡ ಏನು ವ್ಯತ್ಯಾಸ ಏನು ಕಾಣೋದಿಲ್ಲ. ಎಲ್ಲರೂ ಕೂಡ ಆಣೆ ಇಟ್ಟರೆ ಏನು ಪ್ರಯೋಜನ ಆಗುತ್ತೆ? ಇಲ್ಲಿ ಅಷ್ಟು ಶಾಸಕರು ಇಲ್ಲ ನಾನು ತಪ್ಪು ಮಾಡಿಲ್ಲ, ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿದ್ರೆ ಕಳ್ಳನ ಹೇಗೆ ಹುಡುಕಕ್ಕೆ ಸಾಧ್ಯ ಆಗತ್ತೆ? ಹೀಗಾಗಿ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ಬರೋಕಿನ ಮುಂಚಿತವಾಗಿ ಇವರು ಎಚ್ಚೆತ್ಕೊಂಡು ಸರಿಪಡಿಸ್ಕೊಂಡಿದ್ದಿದ್ರೆ ಈ ಅಡ್ಡ ಮತದಾನ ಆಗ್ತಿರ್ಲಿಲ್ಲ. JDS ಹಾಗೆ ಬಿಜೆಪಿ ಮೈತ್ರಿ ಅಂತಕ್ಕಂಥದ್ದು ಹಾಗೆ ಮುಂದುವರಿತಾ ಹೋಗ್ತಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೋ ಒಂದ್ ಕಡೆ ಮೈತ್ರಿ ವಿಚಾರದಲ್ಲಿ ಬೀಳುವಂತಹ ಸಾಧ್ಯತೆ ಇದೆ. ಮೈತ್ರಿಯ ಭವಿಷ್ಯನೂ ಕೂಡ ಇಲ್ಲಿ ನಿರ್ಧಾರ. ಹೌದೌದು, ಖಂಡಿತ. ಒಂದೇ ಒಂದು ಅಭ್ಯರ್ಥಿಯನ್ನ JDS ಪಕ್ಷದವ್ರು ಗೆಲ್ಲಿಸ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಬಿಜೆಪಿನವ್ರು ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೆಷ್ಟರ ಮಟ್ಟಿಗೆ ನಾವು ಯಾಕೆ ಮುಂದುವರಿಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಚುನಾವಣೆ ವಿಚಾರಕ್ಕೆ ಬಂದಾಗ ಯಾರನ್ನು ನಂಬೋದಿಲ್ಲ, ಯಾರನ್ನೂ ಕೂಡ ಬೆಂಬಲಿಸೋದಿಲ್ಲ. ಇದನ್ನ JDS ಮೊದಲು ಅರ್ಥ ಮಾಡ್ಕೊಳ್ಬೇಕಾಯ್ತು. ನೀವು ಗಮನಿಸಬೇಕಂತ ವಿಚಾರ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಹೇಳ್ತಾರೆ ನಮಗೆ ಈ ಅಭ್ಯರ್ಥಿ ಸೋಲ್ತಾರೆ ಅಂತ ಮೊದಲೇ ಗೊತ್ತಿತ್ತು ಅನ್ನುವಂಥದ್ದು. ಗೊತ್ತಿದ್ರೆ ಯಾಕೆ ಹಾಕಬೇಕಾಗಿತ್ತು ಅನ್ನೋ ಪ್ರಶ್ನೆಯನ್ನ ಒಂದಿಷ್ಟು ಕಾಂಗ್ರೆಸ್ ನಾಯಕರೇ ಪ್ರಶ್ನೆ ಕೇಳಿದ್ದಾರೆ. ಗೊತ್ತಿದ್ರು ಕೂಡ ಅವ್ರನ್ನೇನು ಕುರಿ ಮಾಡೋದಕ್ಕೆ ನಿಲ್ಸಿದ್ರ, ಅವರನ್ನ ಸೋಲ್ಸೋದಕ್ಕೆ ನಿಲ್ಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ರಾಜಕಾರಣದಲ್ಲಿ ಒಂದಿಷ್ಟು ಹೆಜ್ಜೆಗಳನ್ನ ಗಂಭೀರವಾಗಿ ಇಡಬೇಕಾಗತ್ತೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ DK ಶಿವಕುಮಾರ್ ಚುನಾವಣಾ ಚಾಣಾಕ್ಷ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವಂತಹದ್ದು. ಯಾಕೆಂತ ಹೇಳಿದ್ರೆ ಒಂದು ರಾಜಕಾರಣ ಮಾಡ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರನ್ನ ಅಡ್ಡ ಮತದಾನ ಮಾಡುವಂತೆ ನೋಡ್ಕೊಳ್ತಾರೆ. ಇಷ್ಟೆಲ್ಲಾ ಬೆಳವಣಿಗೆಗಳಾಗತ್ತೆ ಅಂತ ಹೇಳಿದ್ರೆ ನಿಷ್ಠರ ಮಟ್ಟಿಗೆ ಅವರ ಪ್ರಾಬಲ್ಯವನ್ನು ಉಳಿಸ್ಕೊಂಡಿದ್ದಾರೆ. ಇವರಿಗಾಗಲೇ ಕೂಡ ಘೋಷಣೆ ಮಾಡ್ಬಿಟ್ಟಿದ್ದಾರೆ 2028 ಕೂಡ ನಾನೇ CM ಅಂತ. ಆ CM ಮಹಾಸ್ಥಾನವನ್ನು ಅಲಂಕಾರ ಮಾಡ್ಲಿಕ್ಕೆ ಏನೇನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಈಗಲಿಂದಲೇ ಮಾಡ್ಕೊಳ್ತಾರೆ. ಅವ್ರ ತಂತ್ರಗಾರಿಕೆ ಆಯ್ತು. ಈಗ ಬಿಜೆಪಿ ನೆಕ್ಸ್ಟ್ ಆಕ್ಷನ್ ಏನ್ ತೆಗೆದುಕೊಳ್ಳುತ್ತೆ ಅಡ್ಡ ಮತದಾನ ಮಾಡಿದವರ ವಿರುದ್ಧವಾಗಿ? ಏನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ದಿನದಿಷ್ಟೇ ಕೂಡ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಚುನಾವಣೆ ಹತ್ರ ಬರೋರು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಚರ್ಚೆಗಳು ಮಾಡಿಕೊಂಡು ಒಂದಿಷ್ಟು ಹೇಳ್ಬೋದು. ಒಂದು ಪಕ್ಷದ ಒಳಗೆ ಇರ್ತಕ್ಕಂಥವರು ಕೂಡ ಮಾತನಾಡ್ಕೊಳ್ಬಹುದು. ಜೊತೆಗೆ ಆ ಒಂದು ಕ್ಷೇತ್ರ ಉದಾಹರಣೆ ಅಂತ ಹೇಳಿದ್ರೆ ತುಮಕೂರಿನ ಗ್ರಾಮಾಂತರದಲ್ಲೂ ಶಾಸಕರು ಅಥವಾ ತುಮಕೂರಿನ ಒಬ್ರು ಶಾಸಕರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಒಂದಿಷ್ಟು ಸುದ್ದಿಗಳನ್ನ ಹಬ್ಸುವಂತಹ ಕೆಲಸ ಆಯಿತು. ಅಲ್ಲಿ ಸುದ್ದಿಗಳನ್ನ ಹಬ್ಸುವ ಸಂದರ್ಭದಲ್ಲಿ ಇದೆಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ನೋಡ್ಬೇಕಾಗತ್ತೆ. ಇವತ್ತು ಕೂಡ ತುಮಕೂರಿನ SP ಕಚೇರಿಗೆ ಹೋಗಿ ಅವರ ಬೆಂಬಲಿಗರು ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಪೋಸ್ಟ್ಗಳನ್ನ ಆಗ್ತವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದು ಬೆಳವಣಿಗೆ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಆ ಒಂದು ಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗೆ ಒಬ್ಬ ಪರ್ಯಾಯವಾಗಿರ್ತಕ್ಕಂಥ ನಾಯಕರನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಬೇಕು. ಯಾಕೆಂದ್ರೆ ಹೇಳಿದ್ರೆ ಈ ನಾಯಕರಿಂದ ಬಿಜೆಪಿ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ, ಯಾವುದೇ ರೀತಿಯ ಸ್ಪಂದನೆ ಇಲ್ಲ, ಯಾವುದೇ ರೀತಿ ಬೆಳವಣಿಗೆ ಇಲ್ಲ ಅಂತ ಹೇಳಿದಾಗ ಅಂತಹ ಶಾಸಕರನ್ನ ಬಿಟ್ಟು ಮುಂದುವರಿತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಅದನ್ನ ಈಗಲಿಂದಲೇ ಕೂಡ ಪ್ರಯತ್ನವನ್ನ ಪಟ್ಟು ನಡೆಸಿದ್ರೆ ಒಂದಿಷ್ಟು ಬೆಂಬಲವನ್ನ ಕೊಡಬಹುದು. ಈಗ JDS ಪಕ್ಷದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. HD ಕುಮಾರಸ್ವಾಮಿ ಅವರ ಆಪ್ತರೇ ಅವರಿಗೆ ಕೈ ಕೊಟ್ಟಿರುವಂತದ್ದು. JDS ಒಳಗೆ ಈ ನಂಬಿಕೆ ದ್ರೋಹದ ಬಗ್ಗೆ ಸದ್ಯಕ್ಕೆ ಹೊರ ಬರ್ತಾ ಇರ್ತಕ್ಕಂಥ ಒಳಗುಟ್ಟುಗಳು ಏನೇನು?
ಸದ್ಯದ ಮಟ್ಟಿಗೆ JDS ಪಕ್ಷದಲ್ಲಿ HD ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಯಾಗಿ ಕೇಂದ್ರದಲ್ಲಿ ಸೇರಿಕೊಂಡಿದ್ದಾರೆ. ಇನ್ನು ಯೂತ್ ಐಕಾನ್ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಕೆಲವೇ ಕ್ಷೇತ್ರಗಳಿಗೆ ನಡ್ಕೊಳ್ತಿರ್ತಕ್ಕಂಥ, ಜೊತೆಗೆ ಅವರ ಒಂದು ಮಾತಿಗೆ ಅಷ್ಟು ಮನ್ನಣೆ ಸಿಗ್ತಾ ಇಲ್ಲ. ಇನ್ನು ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಯಾವುದೇ ನಾಯಕರು JDS ಪಕ್ಷದಲ್ಲಿ ಇಲ್ಲ. ಅವರ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಇರತಕ್ಕಂಥ ಲೀಡರು ಅಥವಾ DK ಶಿವಕುಮಾರ್ ಏನಾದ್ರು ಕೂಡ ಮಾತುಕತೆ ನಡೆಸಿ ನಿಮ್ಗೆ ಉತ್ತಮ ಸ್ಥಾನಮಾನ ಕೊಡ್ತೀನಿ ಎನ್ನುವಂತಹದ್ದು, ಅಥವಾ ನಿನ್ನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಎನ್ನುವಂತಹದ್ದು, ಅಥವಾ ನಿಮ್ಮ ಒಂದು ಬಾಂಡಿಗಿರ್ತಕ್ಕಂಥದ್ದು ಮತ್ತಷ್ಟು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಸಿಗಬಹುದು, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಕೂಡ ಮಾತುಕತೆಗಳಾಗಿರ್ಬೋದು. ಈ ಎಲ್ಲ ಅಡ್ಡ ಮತದಾನ ಯಾರೆಲ್ಲ ಮಾಡಿದ್ದಾರೆ, ಮುಂಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಅಲ್ಲಿಂದ ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ಅನುಮಾನ ಇಲ್ಲ. ಸೊ ಈಗ ಅಡ್ಡ ಮತದಾನ ಮಾಡಿದವರಿಗೆ ಏನು ಶಿಕ್ಷೆ? ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮೀರಿ ಮರೆತು ನಡೆದ್ಬಿಟ್ಟಿದ್ದಾರೆ, ಏನ್ ಶಿಕ್ಷೆ ಅಂತ ಹೇಳಿ ಅವರು ಇಲ್ಲಿ ಪಕ್ಷವನ್ನ ನೋಡ್ಬೇಕಾಗತ್ತೆ ಚಿತ್ರ. ಈಗಾಗಲೇ ಕೂಡ ಇವರನ್ನ ಇಟ್ಕೊಂಡು ಸರ್ಕಾರ ರಚನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಕೈ ಬಿಟ್ಟು ಸಂಖ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನೋಡಿ ST ಸೋಮಶೇಖರ್ ಆಗಿರ್ಬೋದು, GT ದೇವೇಗೌಡ ಆಗಿರ್ಬೋದು, ಇಂತಹ ನಾಯಕರೇ ಕೂಡ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷದ ಓಪನ್ ಆಗಿ ಕಾಣಿಸ್ಕೊಳ್ತಾರೆ. ಅಂತವ್ರಿಗೆ ಏನ್ ಆಕ್ಷನ್ ತಗೊಳಕಾಗತ್ತೆ? ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲಿವರೆಗೂ ಕೂಡ ನಿರ್ತೀರಾ ಅಲ್ಲಿವರೆಗೂ ಇರಬಹುದು. ST ಸೋಮಶೇಖರ್ ಬಿಜೆಪಿ ಗೆದ್ರು ಕೂಡ DK ಶಿವಕುಮಾರ್ ಆಪ್ತರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. GT ದೇವೇಗೌಡ ಇಲ್ಲಿ JDS ಪಕ್ಷದಲ್ಲಿ ನಿಷ್ಠಾವಂತ ನಾಯಕನಾಗಿ ಗುರುತಿಸಿಕೊಂಡು ಗೆದ್ರು ಕೂಡ ಸಿದ್ದರಾಮಯ್ಯ ಅವ್ರ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಬಿಜೆಪಿ ಆಗಿರಲಿ JDS ಆಗಿರಲಿ ಏನ್ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರಾ? ಅದು ಕೂಡ ಸಾಧ್ಯ ಇಲ್ಲ. ಈ ಉಚ್ಚಾಟನೆ ಮಾಡಿ ಮುಂದಿನ ಸ್ಟೆಪ್ ಏನ್ ತಗೋಬಹುದು? ಅವ್ರ ಕೈಲಿ ಏನು ಇಲ್ಲ. ಇಲ್ಲಿ ಯಾವ ಸಮಯ ಬರುತ್ತೆ ಕಾಯ್ಬೇಕಾಗತ್ತೆ. ಚುನಾವಣೆ ಸಮಯ ಬಂದಾಗ ಇವರ ಬದಲಾಗಿ ಅವ್ರಿಗೊಂದು ಅಧಿಕಾರವನ್ನ ಕೊಡ್ತಕ್ಕಂಥದ್ದು ಅಥವಾ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಪಾಸಿಟಿಯನ್ನು ಬೆಳೆಸ್ಕೋಬೇಕು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಚಿತ್ರ. ಇಲ್ಲಿ DK ಶಿವಕುಮಾರ್ ಎಷ್ಟರ ಮಟ್ಟಿಗೆ ನಾಯಕತ್ವ ಗುಣವನ್ನ ಇಟ್ಕೊಂಡು ಪಕ್ಷವನ್ನ ಕಟ್ಟಬೇಕು, ನಮ್ಮ ಸರ್ಕಾರವನ್ನ ಹೇಗೆ ಸುಭದ್ರ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದವರು, ಅದಕ್ಕೆ ವಿರುದ್ಧವಾಗಿ ನಾವು ನಿಂತ್ಕೊಳ್ಬೇಕು, ಸರ್ಕಾರ ತಪ್ಪುಗಳನ್ನೇ ಹೇಳಬೇಕು, ಜನರ ಎದುರು ಇವರು ತಪ್ಪುಗಳನ್ನು ತಿಳಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ಬಿಜೆಪಿ ಆಗಿರ್ಲಿ JDS ಆಗಿರ್ಲಿ ಮಾಡ್ತಿಲ್ಲ. ಪ್ರಬಲವಾಗಿರ್ತಕ್ಕಂಥ ನಾಯಕರೇ ಇಲ್ಲ ಅಲ್ಲಿ. ಅಂದ್ರೆ ಮಾಸ್ ಲೀಡರ್ ಅಂತಾರಲ್ಲ, ಮಾಸ್ ಲೀಡರ್ ಅನ್ನುವಂತಹದ್ದು ಬಿಜೆಪಿ ಹಾಗೆ JDS ನಲ್ಲಿ ಕಂಡು ಬರ್ತಾ ಇಲ್ಲ. HD ಕುಮಾರಸ್ವಾಮಿ ಏನಾದರೂ ಕೂಡ ರಾಜ್ಯದಲ್ಲಿ ಇದ್ದಿದ್ದೇ ಆಗಿದ್ರೆ ಈ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿ ಮಾತನಾಡಿ ಸರ್ಕಾರ ತಪ್ಪುಗಳನ್ನು ತಿದ್ದುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಕೂಡ ದೆಹಲಿ ಇರೋದ್ರಿಂದಾಗಿ ಇಲ್ಲಿ ಅಂತಹ ನಾಯಕರು ಯಾರಿದ್ದಾರೆ? ಅದು ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ಗೆ ಎದುರು ನಿಂತುಕೊಳ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ವಿರೋಧ ಪಕ್ಷವೇ ಇಲ್ದಂಗಾಗಿದೆ. ಸೊ ಈಗ JDS ಮತ್ತೆ ಬಿಜೆಪಿ ಮೈತ್ರಿಕೂಟದ ವಿಶ್ವಾಸಕ್ಕೆ ಒಂದು ದೊಡ್ಡ ಪೆಟ್ಟು ಕೂಡ ಬಿದ್ದಿದೆ. ಇದ್ರ ಬೆಳವಣಿಗೆಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೈತ್ರಿ ಮುಂದುವರಿಯುತ್ತಾ ಅಥವಾ ಮೈತ್ರಿಲಿ ಬಿರುಕು ಮೂಡುತ್ತಾ? ಏನಿದೆ ಗ್ರೌಂಡ್ ರಿಪೋರ್ಟ್ ಏನೇ ಹೇಳ್ತಾ ಇದೆ? ಇಲ್ಲಿ ವಾಸ್ತವಾಂಶ ನೋಡ್ಬೇಕಾಗತ್ತೆ. ಬಿಜೆಪಿಲಿ ಒಂದಿಷ್ಟು ಶಿಸ್ತು ಸಮಿತಿಯನ್ನು ರಚನೆ ಮಾಡಿದೀವಿ, ಯಾರ ಅಡ್ಡ ಮತದಾನ ಮಾಡಿದರೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹದ್ದು ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇಲ್ಲಿ ಹೊರಗಿನ ಪ್ರಪಂಚಕ್ಕೆ ನೋಡ್ತಾ ಇದ್ರೆ ದೊಡ್ಡ ಡ್ರಾಮಾ ತರ ಕಾಣಿಸುತ್ತೆ. ಏಕೆ ಅಂತ ಹೇಳಿದ್ರೆ ಈ ಒಂದು ವಿಚಾರಗಳನ್ನ ಗಮನಿಸ್ತಾ ಇದ್ದಂತಹ JDS ನಾಯಕರಿಗಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಯಾವುದೇ ರೀತಿಯಾದಂತಹ ಬಿಜೆಪಿ ಮೇಲೆ ಆರೋಪ ಬರಬಾರ್ದು. ಇಲ್ಲ ಇಂಥ ಅಡ್ಡ ಮತದಾನ ಆಗಿದೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಎನ್ನುವಂತಹ ಭರವಸೆಗಳು ಮಾತ್ರ ಉಳ್ಕೊಳ್ಬೇಕು ಅನ್ನುವಂತಹದ್ದು ಈ ಒಂದು JDS ನಾಯಕರ ಒಂದು ಬಿಜೆಪಿ ಮೇಲೆ ತೋರ್ತಕ್ಕಂಥ ನಡೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು JDS ನಾಯಕರು ಅದು ಮರ್ತೋಗಿರ್ತಕ್ಕಂಥದ್ದು, ಬಿಟ್ಟೋಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಮುಂದಿನ ಚುನಾವಣೆ ನೋಡೋಣ ಅನ್ನುವಂಥ ಮಟ್ಟಿಗೆ ಕುಮಾರಸ್ವಾಮಿ ಅವರ ಹೇಳಿಕೆಗಳು ಬಿಜೆಪಿ ನಾಯಕರನ್ನ ಒಂದಿಷ್ಟು ಇದರಿಂದ ಓಕೆ ಇದನ್ನ ಯಾವುದು ಕೂಡ ತಲೆಯಲ್ಲಿ ಇಟ್ಕೊಂಡಿಲ್ಲ, ಮೈತ್ರಿ ಮುಂದುವರಿತಾರೆ ಅನ್ನುವಂತಹ ಆಲೋಚನೆಯಲ್ಲೇ ಇದ್ದಾರೆ. JDS ನಾಯಕರು ಕಾರ್ಯಕರ್ತರು ಕೂಡ ಓಕೆ ಇದನ್ನ ಬಿಟ್ಟು ನಾವು ಮುಂದೆ ಹೋಗೋಣ ಅನ್ನುವಷ್ಟರ ಮಟ್ಟಿಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಮನಸ್ಸಲ್ಲಿ ಅಂತ ಇದ್ದೇ ಇರುತ್ತೆ, ಈ ತರ ಸಮಸ್ಯೆ ಆಗಿದೆ, ಈ ತರ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ ಹೇಳಿ ಇದು ವಿಧಾನಸಭೆ ಚುನಾವಣೆ ಅಷ್ಟರ ಮಟ್ಟಿಗೆ ಏನೆಲ್ಲ ಬದಲಾವಣೆಗಳಾಗ್ತದೆ ನೋಡ್ಬೇಕಾಗತ್ತೆ. ಮೈತ್ರಿ ಮುಂದುವರಿಯುತ್ತಾ ಅಥವಾ ಇಷ್ಟಕ್ಕೆ ಬ್ರೇಕ್ ಆಗತ್ತಾ ಅಂತ. ಸೊ ಈಗ ರಾಜ್ಯದಲ್ಲಿ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನವೀನ್ ಕೂಡ ಏನು ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಮೇಲೆ ಅಷ್ಟೇ ಅಲ್ಲ, ಅವರೊಬ್ಬರಿಗೆ ಅಲ್ಲ, ಇಡೀ ರಾಜ್ಯ ಬಿಜೆಪಿ ನಾಯಕರಿಗೇನೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಆಕ್ಷನ್ ಏನು ತಗೊಳ್ತಾರೆ ಅಂತ ಹೇಳಿ ಕಾದು ನೋಡೋಣ. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಏನಿದೆ, ಇದು ಕೇವಲ ಕಾಂಗ್ರೆಸ್ ಗೆಲುವಿನ ಅಷ್ಟನ್ನೇ ಮಾತ್ರ ಹೇಳ್ತಾ ಇಲ್ಲ, ಬದಲಿಗೆ NDA ಮೈತ್ರಿಕೂಟ ಬಿಜೆಪಿ ಮತ್ತೆ JDS ಒಳಗಿನ ಒಂದಷ್ಟು ಅಸಮಾಧಾನದ ಬಿರುಕನ್ನ ಕೂಡ ಎತ್ತಿ ತೋರಿಸ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ.